ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ರೊಟೀನ್ ಏನೇನು ಅಂತ. ಮನೆ ಪೂರ್ತಿ ಗಲೀಜು ಮಾಡಿಬಿಟ್ಟಿದ್ಲು ನನ್ನ ಮಗಳು. 2 ಸತಿ ಆಗೈತೆ. ಹಾಲು ಮತ್ತು ರೂಮು ಕಸ ಗುಡಿಸಿ ಮತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಸಹ ಕ್ಲೀನ್ ಮಾಡ್ತಾಯಿದ್ದೀನಿ. ಫೈನಲ್ ನೋಡಿ ಎಲ್ಲ ಕ್ಲೀನಾಗಿದೆ. ನನ್ನ ಮಗಳು ಎಷ್ಟು ತುಂಟಿ ಅಂದರೆ ಒಂದಿದ್ದ ಕಡೆ ಕೂತಿದ್ದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ. ನೋಡಿ ನಮ್ಮ ಬೇಬಿ ಡಾಲ್ ಎಷ್ಟು ಚೆನ್ನಾಗಿದೆ. ಈ ಪಾಟ್ ಯಾಕೋ ಕ್ಲೀನಾಗಿ ಬರ್ತಾಯಿಲ್ಲ ಫ್ರೆಂಡ್ಸ್. ನೋಡಿ ಯಾವ ಥರ ಬೆಳೆಸೋದು ಅಂತ ಕಮೆಂಟ್ ಮಾಡಿ. ಮತ್ತು ನೋಡಿ ಎಷ್ಟು ತುಂಟಿ ಅಂತ. ಫೈನಲಿ ಕ್ಲೀನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಮತ್ತೆ ಇನ್ನೊಂದು 2 ನಿಮಿಷಕ್ಕೆ ಹಂಗೆ ಆಗೋಗುತ್ತೆ. ಅದೇನು ಮಾಡೋಕ್ಕಲ್ಲ, ಮಕ್ಕಳಿರೋ ಮನೇಲಿ ಸಹಜ ಅಂತ ಹೇಳ್ತಾರೆ. ಆದರೂ ಈ ಥರ ಮಕ್ಕಳು ನಾನು ಎಲ್ಲೂ ನೋಡಲಿಲ್ಲ. ನೋಡಿ ಹೆಂಗೆ ಆಡ್ತಾಳೆ ಅಂತ. ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ತೀನಿ ಬಾ ಅಂತ ಕರೆದು ಸಾಕಾಯಿತು. ಬರಲ್ಲ, ಓಡ್ತಾಳೆ ಬರ್ತಾಳೆ, ಹೋಗ್ತಾಳೆ ಬರ್ತಾಳೆ. ಫೈನಲ್ ನೋಡಿ ಡೋರ್ ಮಾತ್ರ ಹೆಂಗೆ ಹೊಡಿತಾಳೆ. ಯಪ್ಪ ದೇವ್ರೆ, ಇಂಥ ಮಕ್ಳು ಇದ್ದುಬಿಟ್ರೆ ಮಾತ್ರ ನಮ್ಮ ಸುಧಾರಿಸೋಷ್ಟೊತ್ತಿಗೆ ಸಾಕಾಗೋಯ್ತೈತೆ. ಬಾರೆ ಸ್ನಾನ ಮಾಡಿಸ್ತೀನಿ ಅಂತ ಫೈನಲಾಗಿ ಕರ್ಕೊಂಡೋಗಿ ಫೈನಲಾಗಿ ಸ್ನಾನ ಮಾಡಿಸ್ಕೊಂಡು ಈಚೆ ಕರ್ಕೊಬಂದೆ. ನೋಡ್ಬೋದು ಅವಳು ಹೆಂಗೆ ಕಾಣ್ತಿದ್ದಾಳೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ಹೆಂಗೆ ಕಾಣ್ತಿದ್ಳು, ಸ್ನಾನ ಮಾಡಾದ್ಮೇಲೆ ಹೆಂಗೆ ಕಾಣ್ತಿದ್ಳು. ಟರ್ನ್ ಮಾಡು ಚಿನ್ನಿ ಅಂತ ಅಂದರೆ ಸುತ್ತು ಅಂದರೆ ನೋಡಿ ಹೆಂಗೆ ಆಟ ಆಡ್ತಾಳೆ. ಡ್ಯಾನ್ಸ್ ನೋಡಿ ನನ್ನ ಮಗಳದು ಎಷ್ಟು ಚೆನ್ನಾಗಿ ಆಡ್ತಾ ಇರ್ತಾಳೆ. ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಆಡ್ತಾಳೆ. ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಆಡೋದು. ಮತ್ತು ಅವಳು ಬಟ್ಟೆ ಮೇಲೆ ಗೊಂಬೆ ಐತಲ್ಲ, ಅದು ಯಾರು ಮಗಳು ಅಂದರೆ ಅಕ್ಕ ಅಕ್ಕ ಅಂತ ಹೇಳ್ತಾ ಇದ್ಲು. ನೋಡಿ ನೀವೇ. ಫೈನಲಾಗಿ ಮಲ್ಕೊಂಡ್ಳು ನನ್ನ ಮಕ್ಕಳು. ಆಮೇಲೆ ನಾನು ಸ್ನಾನ ಮಾಡಬೇಕಿತ್ತಲ್ಲ, ಅದಕ್ಕೆ ಹೀಟ್ರ್ ಆನ್ ಮಾಡಿ ಸ್ವಲ್ಪ ಹೊತ್ತು ಕಾಯಲಿ ಅಂದ್ಬಿಟ್ಟು ಹೊರಗಡೆ ವ್ಯೂಸ್ ತೋರಿಸ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗಿಡ ಬೆಳೆಸಿದ್ದಾರೆ. ಈ ಕಡೆ ಇರೋದು ನನ್ನ ಪಾಟು. ನಾನು ತುಳಸಿ ಗಿಡ ಹಾಕ್ಕೊಂಡಿದ್ದೆ ಆ ಮನೆ ಹತ್ರ. ಈ ಮನೆಗೆ ತೊಗೊಂಬಂದು ಈಚೆ ಇಟ್ಟು ನಂದು ಸ್ನಾನ ಆಯಿತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಾದ್ಮೇಲೆ ಮಕ್ಕಳು ಒಳಗಡೆನೇ ಇರ್ತಾಳಲ್ವ ಅಂದ್ಬಿಟ್ಟು ಅವಳನ್ನ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ನೋಡಿ ನೀವೇ ಹೆಂಗೆ ನಿಂತಿದ್ದಾಳೆ. ನಡಿ ಈಚೆ ಹೋಗೋಣ ಅಂದಿದ ತಕ್ಷಣ ಫುಲ್ಲು ರೆಡಿಯಾಗಿ ನಿಂತ್ಬಿಟ್ಲು. ಮಕ್ಳಿಗೆ ಅದೇನು ಸೀರೆನೋ ಗೊತ್ತಿಲ್ಲ, ಹೊರಗಡೆ ಹೋಗ್ಬೇಕು ಅಂದರೆ ಖುಷಿಯಾಗಿ ನಿಂತಿರ್ತಾರೆ. ಈಗ ನೋಡಿ ಗೇಟ್ ತೆಗಿತೀನಿ, ಯಪ್ಪ ಓಡಿದ್ಲು. ನಿಂತ್ಕೋ ಅಮ್ಮ ಅಂದ್ರೂ ಕೇಳಿಲ್ಲ, ಓಡಿಬಿಟ್ಲು. ಆಮೇಲೆ ನಾನು ಅವಳಿಂದ ಹೋಗಿ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆ ಕ್ಲಿಪ್ನ ಹಾಕೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.